ಕೊಟ್ಟಿದ್ದಾರೆ. ದುರದೃಷ್ಟವಶಾತ್ ನೀರು ಬರ್ತಿಲ್ಲ, ಆದ್ರೆ ಬಿಲ್ ಮಾತ್ರ ಬರ್ತಾ ಇದೆ. ಮರಿದೆ ನೋಡಿ, ಎಂತ ವಿಚಿತ್ರ ಅಲ್ವಾ ಇದು. ಕಾವೇರಿ ನೀರಿನ ಸಂಪರ್ಕ ಕೊಟ್ಟಿದ್ರು, ನೀರು ಬರ್ತಿಲ್ಲ, ಆದ್ರೆ ನೀರು ಬಂದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನಿರ್ತಾರ ಅಧಿಕಾರಿಗಳು? ಇಲ್ಲ, BWSSB ಅವರು ಬಿಲ್ ಕೊಡೋಕ್ ಮಾತ್ರ ಮರೆತಿಲ್ಲ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. BWSSB ಎಡವಟ್ಟಿಗೆ ಆದಿತ್ಯ ಲೇಔಟ್ ಜನ ಕಂಗಾಲಾಗಿ ಹೋಗಿದ್ದಾರೆ. ನೀರು ಬರದೆ ಬಿಲ್ ಹೇಗ್ ಬಂತು ಅಂತ ಜನರು ಒಂದ್ ಕ್ಷಣ ಯೋಚನೆ ಮಾಡ್ತಿದ್ದಾರೆ. 2022ರಲ್ಲಿ ಆದಿತ್ಯ ಲೇಔಟ್ನ 40 ಮನೆಗಳಿಗೆ ನೀರಿನ ಸಂಪರ್ಕ ಮಾಡಿಕೊಟ್ಟಿದ್ರು. 2.5 ವರ್ಷ ಕಳೆದ್ರು ಕೂಡ ಕಾವೇರಿ ನೀರು ಇಲ್ಲಿ ತನಕ ಬಂದೇ ಇಲ್ಲ ಅಂತೆ. 2.5 ವರ್ಷ ಆಯ್ತು, ಇನ್ನಿ ತನಕ ನೀರೇ ಬಂದಿಲ್ಲ. ಒಂದೊಂದು ಮನೆಗೆ 200 - 300 ರೂಪಾಯಿ ವಾಟರ್ ಬಿಲ್ ಬರ್ತಾ ಇದೆ. ನೀರು ಬರ್ದೆ, ಸವಲತ್ತು ಕೊಡದೆ ಇವರು ಎಲ್ಲಿಂದ ಬಿಲ್ ಕೊಡ್ತಾರಂತ ಈಗ ಅವರಿಗೂ ಕೂಡ ಈಗ ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ. ಹೀಗೆ ಎಷ್ಟು ನಾವು 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ನಾವು ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ. MLA ಸೋಮಶೇಖರ್ ಅವರು ಆಫೀಸ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಮಾಡಿದೀವಿ, ಮಾಡಿಸ್ತೀವಿ ಅಂತಾರೆ. 10 ವರ್ಷದಿಂದ ನಮ್ಗೆ 1 ರೂಪಾಯಿ ಕೆಲಸ ಆಗಿಲ್ಲ. ಅಂಡೇಪಿಟ್ ರೋಡ್ ನೋಡಿ, ವೇಸ್ಮಿನರ್ ಫಸ್ಟ್ ಕ್ರಾಸ್ ನೋಡಿ ಬರ್ತಾರೆ ಯಾರೋ ಒಬ್ರು. ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಗೆಪುರ ವಾರ್ಡ್ ನಂಬರ್ 198ರಲ್ಲಿದ್ದೇನೆ. ಇಲ್ಲಿನ ಜನ ಏನ್ ಆಕ್ರೋಶ ಹೊರಾಗ್ತಿದ್ರೆ ಅಂದ್ರೆ ಕಾವೇರಿ ನೀರು ಬಂದಿಲ್ಲ, ಬಟ್ ಬಿಲ್ ಬಂದಿದೆ. ಕೆಲವರು ಬಿಲ್ ಕಟ್ಟಿದ್ದಾರೆ. 2022ರಿಂದ ಕಾವೇರಿ ಕನೆಕ್ಷನ್ ತಗೊಂಡಿದ್ದಾರೆ, ಬಟ್ ಕಾವೇರಿ ನೀರು ಒಂದು ಹನಿ ಬಂದಿಲ್ಲ. ಆದ್ರೆ ತಿಂಗಳ ಬಿಲ್ ಬರ್ತದೆ. ಹೀಗಾಗಿ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು, ಬಿಲ್ ಕಟ್ಟಿದ್ದಾರೆ. ಒಂದ್ ಕಡೆ ಆಪ್ ಮುಖಾಂತರ ಬಿಲ್ ಕಟ್ಟಿದ್ದಾರೆ, ಮತ್ತೊಂದ್ ಕಡೆ ಜಲಮಂಡಳಿಗೆ ಹೋಗಿ ಬಿಲ್ ಕಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು. ಯಾಕಂದ್ರೆ 2022ರಲ್ಲಿ ಕನೆಕ್ಷನ್ ತಗೊಂಡಿದ್ದಾರೆ, ಬಟ್ ಬಿಲ್ ಬರ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ನೀರಿಲ್ಲ ಆದ್ರೂ ದುಡ್ಡು ತೆಗೆದುಕೊಳ್ತಿದ್ದಾರೆ. ಇದು ಹಗಲು ದರೋಡೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನಾನು ಸ್ಥಳೀಯರ ಮಾತಾಡಿಸ್ತೀನಿ. ಮೇಡಮ್, ನೀವ್ ಎಷ್ಟು ಬಿಲ್ ಕಟ್ಟಿದ್ರ ಅಂತ ಒಂದು ತೋರಿಸ್ತೀರಾ? ನಾವು 411 ರೂಪಾಯಿ ಮೊನ್ನೆ ಕಟ್ಟಿದೀವಿ ಬಿಲ್ಲು. 2022ರಲ್ಲಿ ಕನೆಕ್ಷನ್ ತಗೊಂಡಿರೋದು. ನೀರೇ ಬರಲಿಲ್ಲ, ಒಂದು ಹನಿ ಕೂಡ ನೀರು ಬರ್ತಾ ಇರ್ಲಿಲ್ಲ. ನಾವು ತುಂಬಾ ದಿನದಿಂದ ಟ್ಯಾಂಕರ್ ನೀರೇ ಹಾಕಿಸ್ಕೊಳ್ತಾ ಇದ್ದೀವಿ. ನಿಮಗೆ ಗೊತ್ತಿದ್ದಾಗೆ ಜನವರಿ ನಂತರ ಟ್ಯಾಂಕರ್ ನೀರಿನ ಮಾಫಿಯಾನೇ ಶುರುವಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಂತ ರೇಟ್ ಹಾಕ್ತಾ ಇರ್ತಾರೆ ಅವರು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮೊನ್ನೆ ಇವರು BWSSB ಹೋಗಿ ಅವರ ಅಫಿಷಿಯಲ್ಸ್ ಕರ್ಕೊಂಡ್ಬಂದು ಅವ್ರು ಬಂದ್ರು ಕೂಡ ಇಲ್ಲಿಗೆ. ಬಹಳ ಸೊಗಸಾದ ಆಶ್ವಾಸನೆಗಳು ಬಂತು. ಯುಗಾದಿ ಆಗಿರೋ ಮಾರನೇ ದಿನ ನೀರು ಬರುತ್ತೆ ಅಂತ ಬಂತು. ಯುಗಾದಿ ಮಾರನೇ ದಿನ ಬಿಲ್ ಮಾತ್ರ ಬಂತೆ ಹೊರತು. ನೋಡಿ, 411 ರೂಪಾಯಿ ಈಗ ಬಿಲ್ ಕಟ್ಟಿದ್ದಾರೆ. ಯಾಕಂದ್ರೆ ನೀರು ಬಂದಿಲ್ಲ, ಆದ್ರೂ ಬಿಲ್ ಕಟ್ಟಬೇಕು. ಎಂತ ಪರಿಸ್ಥಿತಿ ನೋಡಿ. ಜಲಮಂಡಳಿ ಅವರು ಮಾಡುವ ಎಡವಟ್ಟಿಗೆ ನೀರು ಕೊಡಿ ಸ್ವಾಮಿ ಅಂತ ಬೇಡಿಕೊಂಡಿದ್ದಾರೆ, ಬಿಲ್ ಕೊಟ್ಟಿದ್ದಾರೆ, ನೀರಿಲ್ಲ. ಮೇಡಮ್, ಈಗ ಜಲಮಂಡಳಿ ಅಧಿಕಾರಿಗಳು ಏನ್ ಹೇಳಿದ್ರು, ಮತ್ತೆ ನೀವು ಕನೆಕ್ಷನ್ ಯಾವತ್ತು ತೆಗೆದುಕೊಂಡಿರಂತ? ನಾವು ಕನೆಕ್ಷನ್ ತಗೊಂಡಿರೋದು ಫೆಬ್ರವರಿ 7ನೇ ತಾರೀಕು 2022ನೇ ಇಸ್ವಿನಲ್ಲಿ. ಕನೆಕ್ಷನ್ ಹಾಕೊಳ್ಬೇಕಾದ್ರೆ ಬಹಳ ಒಳ್ಳೆ ಆಶ್ವಾಸನೆ, ನಮಗೂ ಸಂತೋಷ ಕೂಡ ಆಯ್ತು. ಒಂದು ಸರ್ಕಾರದಿಂದ ಬಂದಿಲ್ವಾ ಇಲ್ಲಿವರೆಗೂ? ಇಲ್ಲ. ನಾವು 2006ನೇ ಇಸ್ವಿನಲ್ಲಿ ಇಲ್ಲಿ ಮನೆ ಕಟ್ಟಿದ್ದು. ಅವತ್ತಿನ ದಿನದಿಂದ ನಾವು ಬೋರ್ವೆಲ್ ಕೂಡ ತೆಗೆಸಿಲ್ಲ, ಯಾಕಂದ್ರೆ ಕೆಲವು ಕಾರಣಗಳಿಂದ. ತಿಂಗಳ ಮಂತ್ಲಿ ಬಿಲ್ ಬರ್ತಿದೆ. ಬರ್ತಾ ಇತ್ತು, ಹೌದು. ಈ ತಿಂಗಳದ್ದು ನಾವು ಕಟ್ಟಿದೀವಿ ಕೂಡ. ನೀರು ಬರ್ತಿಲ್ಲ ಮತ್ತು ನೀವು ಯಾಕೆ ಬಿಲ್ ಕಟ್ತಾರೆ? ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಏನಾದ್ರು? ಇನ್ನು ಪ್ರಶ್ನೆ ಮಾಡಿಲ್ಲ. ಯಾರಿಗೆ ಬೇಕು ಸರ್? ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗ್ಬೇಕು, ಆಮೇಲೆ ಬಿಲ್ ಬಂದಿಲ್ಲ ಅಂತ ಡಬಲ್ ಬಿಲ್ ಕೊಡೋದು ನಮ್ ಕೈಲಿ ಓಡಾಡಕ್ ಸಾಧ್ಯ ಇಲ್ಲ. ಫಸ್ಟ್ ಬಿಲ್ ಕಟ್ಟೋಣ, ಆಮೇಲೆ ವಿಚಾರಿಸ್ಕೋಣ ಅನ್ಕೊಂಡು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಬಿಲ್ ಕಟ್ಟಿದ್ದೀವಿ. ಅದಕ್ಕೋಸ್ಕರ ಆದ್ರೂ ನಮ್ಗೆ ಬಹಳ ಬೇಗ ನೀರು ಬಂದ್ರೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಒಬ್ರು ಇದ್ದಾರೆ ಸರ್. ನೀವು ಈಗ ಬಿಲ್ ಬಂದಿದೆ, ಬಿಲ್ ಕಟ್ಟಿಲ್ವಾ? ಬಿಲ್ ನಮ್ಗೆ ಮೊನ್ನೆ ಹೋಗಿ ವಿಚಾರಿಸಿದ್ರಿ ಕಲೆಕ್ಷನ್ ಬಗ್ಗೆ. ಸೊ ಅವಾಗ ಅವ್ರು ಕೇಳಿದ್ದು ಸರ್ 4 ತಿಂಗಳದ ಅರಿಯರ್ಸ್ ಬಾಕಿ ಇದೆ. ಸೊ ಇದೇ ಬಿಲ್ ಅದು. ಸೊ ನಮ್ಗೆ 820 ರೂಪಾಯಿ ಬಿಲ್ ಬಂದಿದೆ ಇದು. ಸೊ ಅವರು ಅವಾಗ ಇವ್ರು ಕೊಟ್ಟಂಗೆ ಅದೇ ತರ ಆಶ್ವಾಸನೆ ಕೊಟ್ಟರು. ಸರ್ ಒಂದು 10 ದಿನದಲ್ಲಿ ಬಂದ್ಬಿಡುತ್ತೆ. ಟೆಂಡರ್ ಓಪನ್ ಮಾಡಿದೀವಿ, ಹೊಸ ಟೆಂಡರ್ ಓಪನ್ ಮಾಡಿದೀವಿ. ಅದಕ್ಕೇನೋ ಇನ್ನೊಂದಿಷ್ಟು ಕಾಮಗಾರಿ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡ್ ಕೊಡ್ತೀವಿ ಸರ್ ಹಂಗೆಲ್ಲ ಹೇಳ್ತಿದ್ದಾರೆ. ಬಟ್ ಇನ್ನೂ ಆಯ್ತು, 10 ದಿನ ಆಯ್ತು. ನೀರಿಲ್ಲದ ಬಿಲ್ ಹೆಂಗ್ ಕಟ್ತಾರ ದಿವಸ? ಅದೇ ನಮ್ಗೆ ಇದು ಹೇಳ್ತಾರೋ ಇದು ಮಿನಿಮಮ್ ಬಿಲ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಆಮೇಲೆ ಕಟ್ಟಿ ಸರ್ ಅಂತೆಲ್ಲ ಅಂತಿದ್ರು. ಬಟ್ ಆದ್ರೂ ಇದು ಕಟ್ಟಲೇಬೇಕು ಅಂತ ಅದಿದ್ದಾರೆ. ನೀರು ಬಂದಿಲ್ಲ, ಬಿಲ್ ಕಟ್ತಿದ್ದಾರೆ. ಈ ಒಂದು ಭಾಗದ ಅಂದ್ರೆ 198 ವಾರ್ಡ್ ನಂಬರ್ ಸುತ್ತಮುತ್ತ ನಿವಾಸಿಗಳು ಇಲ್ಲೆಲ್ಲ ಆಕ್ರೋಶ ಹೊರಾಗ್ತಿದ್ದಾರೆ. ನೀರು ಬರ್ತಿಲ್ಲ, ಕರೆಂಟ್ ಬಿಲ್ ಬರ್ತಿದೆ. ಜಲಮಂಡಳಿ ಅಧಿಕಾರಿಗಳು ಹಗಲು ದರೋಡೆ ಮಾಡ್ತಿದ್ದಾರೆ. ಒಂದ್ ಕಡೆ ಪರಿಶೀಲನೆ ಮಾಡ್ತಿದ್ರೆ ಇನ್ನು 10 ದಿನದಲ್ಲಿ
ನೀರು ಬರುತ್ತೆ ಅಂತ ಹೇಳ್ತಾರೆ, ಬಟ್ ನೀರಿಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಒಂದ್ ಕಡೆ ನೀರಿಲ್ಲದ ಪರದಾಡ ಸೃಷ್ಟಿ ಮಾಡಿದ್ರೆ, ಮತ್ತೊಂದ್ ಕಡೆ ಬಿಲ್ ಬರ್ತಿದೆ ಎಂಬುದು ಕಡೆ ಒಂದ್ ಕಡೆ ಆಕ್ರೋಶ ಹೊರಾಗ್ತದೆ. ಕ್ಯಾಮರಾ ಪರ್ಸನ್ ಕಾಂದ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾವೇರಿ ನೀರಿನ ಸಂಪರ್ಕವನ್ನ ಕೊಟ್ಟಿದ್ದಾರೆ. ದುರದೃಷ್ಟವಶಾತ್ ನೀರು ಬರ್ತಿಲ್ಲ, ಆದ್ರೆ ಬಿಲ್ ಮಾತ್ರ ಬರ್ತಾ ಇದೆ, ಮರಿದೆ. ನೋಡಿ ಎಂತ ವಿಚಿತ್ರ ಅಲ್ವಾ ಇದು. ಕಾವೇರಿ ನೀರಿನ ಸಂಪರ್ಕ ಕೊಟ್ಟಿದ್ರು, ನೀರ್ ಬರ್ತಿಲ್ಲ, ಆದ್ರೆ ನೀರ್ ಬಂದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನಿರ್ತಾರ ಅಧಿಕಾರಿಗಳು? ಇಲ್ಲ, ಬಿಡಬ್ಲ್ಯೂಎಸ್ಎಸ್ಪಿ ಅವರು ಬಿಲ್ ಕೊಡೋಕ್ ಮಾತ್ರ ಮರೆತಿಲ್ಲ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟಿಗೆ ಆದಿತ್ಯ ಲೇಔಟ್ ಜನ ಕಂಗಾಲಾಗಿ ಹೋಗಿದ್ದಾರೆ. ನೀರು ಬರದೆ ಬಿಲ್ ಹೇಗ್ ಬಂತು ಅಂತ ಜನರು ಒಂದ್ ಕ್ಷಣ ಯೋಚನೆ ಮಾಡ್ತಿದ್ದಾರೆ. 2022ರಲ್ಲಿ ಆದಿತ್ಯ ಲೇಔಟ್ನ 40 ಮನೆಗಳಿಗೆ ನೀರಿನ ಸಂಪರ್ಕ ಮಾಡಿಕೊಟ್ಟಿದ್ರು. 2.5 ವರ್ಷ ಕಳೆದ್ರೂ ಕೂಡ ಕಾವೇರಿ ನೀರು ಇಲ್ಲಿ ತನಕ ಬಂದೇ ಇಲ್ಲ ಅಂತೆ. 2.5 ವರ್ಷ ಆಯ್ತು, ಇನ್ನಿ ತನಕ ನೀರೇ ಬಂದಿಲ್ಲ. ಒಂದೊಂದು ಮನೆಗೆ 200ರಿಂದ 300 ರೂಪಾಯಿ ವಾಟರ್ ಬಿಲ್ ಬರ್ತಾ ಇದೆ. ನೀರ್ ಬರ್ದೆ, ಸವಲತ್ತು ಕೊಡದೆ ಇವರು ಎಲ್ಲಿಂದ ಬಿಲ್ ಕೊಡ್ತಾರಂತೆ ಈಗ ಅವರಿಗೂ ಕೂಡ ಈಗ ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಬೀದಿಗೆ ನೀರ್ ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ. ಹೀಗೆ ಎಷ್ಟು ನಾವು 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ನಾವಂದ್ರೆ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ. MLA ಸೋಮಶೇಖರ್ ಅವರು ಆಫೀಸ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಮಾಡಿದೀವಿ, ಮಾಡಿಸ್ತೀವಿ ಅಂತಾರೆ. 10 ವರ್ಷದಿಂದ ನಮ್ಗೆ 1 ರೂಪಾಯಿ ಕೆಲಸ ಆಗಿಲ್ಲ. 100 ಫೀಟ್ ರೋಡ್ ನೋಡಿ, ವೇಸ್ಮಿನಗರ ಫಸ್ಟ್ ಕ್ರಾಸ್ ನೋಡಿ ಬರ್ತಾರೆ ಯಾರೋ ಒಬ್ರು. ಎಸ್ನ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಗೆಪುರ ವಾರ್ಡ್ ನಂಬರ್ 198ರಲ್ಲಿದ್ದೇನೆ. ಇಲ್ಲಿನ ಜನ ಏನ್ ಆಕ್ರೋಶ ಹೊರಾಗ್ತಿದ್ರು ಅಂದ್ರೆ, ಕಾವೇರಿ ನೀರು ಬಂದಿಲ್ಲ, ಬಟ್ ಬಿಲ್ ಬಂದಿದೆ. ಕೆಲವರು ಬಿಲ್ ಕಟ್ಟಿದ್ದಾರೆ. 2022ರಿಂದ ಕಾವೇರಿ ಕನೆಕ್ಷನ್ ತಗೊಂಡಿದ್ದಾರೆ, ಬಟ್ ಕಾವೇರಿ ನೀರು ಒಂದು ಹನಿ ಬಂದಿಲ್ಲ. ಆದ್ರೆ ತಿಂಗಳ ಬಿಲ್ಲು ಬರ್ತಿದೆ. ಹೀಗಾಗಿ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು, ಬಿಲ್ ಕಟ್ಟಿದ್ದಾರೆ. ಒಂದ್ ಕಡೆ ಆಪ್ ಮುಖಾಂತರ ಬಿಲ್ ಕಟ್ಟಿದ್ದಾರೆ, ಮತ್ತೊಂದ್ ಕಡೆ ಜಲಮಂಡಳಿಗೆ ಹೋಗಿ ಬಿಲ್ ಕಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು. ಯಾಕಂದ್ರೆ 2022ರಲ್ಲಿ ಕನೆಕ್ಷನ್ ತಗೊಂಡಿದ್ದಾರೆ, ಬಟ್ ಬಿಲ್ ಬರ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೀರಿಲ್ಲ, ಆದ್ರೂ ದುಡ್ಡು ತೆಗೆದುಕೊಡ್ತಿದ್ರೆ. ಇದು ಹಗಲು ದರೋಡೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿದ್ರೆ. ನಾನು ಸ್ಥಳೀಯರ ಮಾತಾಡಿಸ್ತೀನಿ. ಮೇಡಮ್, ನೀವ್ ಎಷ್ಟು ಬಿಲ್ ಕಟ್ಟಿದ್ರ ಅಂತ ಒಂದು ತೋರಿಸ್ತೀರಾ? ನಾವು 411 ರೂಪಾಯಿ ಮೊನ್ನೆ ಕಟ್ಟಿದೀವಿ ಬಿಲ್ಲು. 2022ರಲ್ಲಿ ಕನೆಕ್ಷನ್ ತಗೊಂಡಿರೋದು. ನೀರೇ ಬರ್ಲಿಲ್ಲ, ಒಂದ್ ಹನಿ ಕೂಡ ನೀರ್ ಬರ್ತಾ ಇರ್ಲಿಲ್ಲ. ನಾವು ತುಂಬಾ ದಿನದಿಂದ ಟ್ಯಾಂಕರ್ ನೀರ ಹಾಕಿಸ್ಕೊಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದ್ದಾಗೆ ಜನವರಿ ನಂತರ ಟ್ಯಾಂಕರ್ ನೀರಿನ ಮಾಫಿಯಾನೇ ಶುರುವಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಂತ ರೇಟ್ ಹಾಕ್ತಾ ಇರ್ತಾರೆ ಅವರು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮೊನ್ನೆ ಇವರು ಬಿಡಬ್ಲ್ಯೂಎಸ್ಎಸ್ಬಿ ಹೋಗಿ ಅವ್ರ ಆಫೀಷಿಯಲ್ಸ್ ಕರ್ಕೊಂಡ್ಬಂದ್ರು. ಅವ್ರು ಬಂದ್ರು ಕೂಡ ಇಲ್ಲಿಗೆ. ಬಹಳ ಸೊಗಸಾದ ಆಶ್ವಾಸನೆಗಳು ಬಂತು. ಯುಗಾದಿ ಆಗಿರೋ ಮಾರನೇ ದಿನ ನೀರು ಬರುತ್ತೆ ಅಂತ ಬಂತು. ಯುಗಾದಿ ಮಾರನೇ ದಿನ ಬಿಲ್ ಮಾತ್ರ ಬಂತೆ ಹೊರತು. ನೋಡಿ, 411 ರೂಪಾಯಿ ಈಗ ಬಿಲ್ ಕಟ್ಟಿದ್ದಾರೆ.